ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಡ್ತಾ ಇದ್ದಾರೆ. ಸ್ವಲ್ಪ ಈ ಬಗ್ಗೆ ನೋಡಿ ಅಂತ ಶಾಸಕ ಅರವಿಂದ್ ಬೆಲ್ಲದ್ ಪೊಲೀಸರಿಗೆ ಪತ್ರವನ್ನು ಬರೆದಿದ್ದರು. ಹುಬ್ಬಳ್ಳಿ ಧಾರವಾಡದಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳ ಓಡಾಟ, ಪೊಲೀಸ್ ಆಯುಕ್ತರಿಗೆ ಶಾಸಕ ಅರವಿಂದ್ ಬೆಲ್ಲದ್ ಪತ್ರ ಬರೆದಿದ್ದಾರೆ. ಅಪರಿಚಿತ ವ್ಯಕ್ತಿಗಳ ಬಗ್ಗೆ ಪರಿಶೀಲಿಸುವಂತೆ ಬೆಲ್ಲದ್ ಅವರದು ಪತ್ರ. ಅದರಲ್ಲೂ ಮಸೀದಿಗಳಲ್ಲಿ ಕೆಲವು ಅಪರಿಚಿತರು ಓಡಾಡ್ತಾ ಇದ್ದಾರೆ. ಅವರು ಹೊರದೇಶದ ಪ್ರಜೆಗಳಂತೆ ಕಾಣ್ತಾ ಇದ್ದಾರೆ. ಅವಳಿ ನಗರ ಕೊಳಚೆ ಪ್ರದೇಶದಲ್ಲಿ ವಾಸವಾಗಿದ್ದಾರೆ ಎಂಬ ಮಾಹಿತಿ. ಪೊಲೀಸ್ ಇಲಾಖೆ ಕೂಡಲೇ ಕಾರ್ಯಪ್ರವೃತ್ತರಾಗಬೇಕು, ಅವ್ರು ಯಾರು ಅಂತ ನೋಡಬೇಕು ಅಂತ ಶಾಸಕ ಬೆಲ್ಲದ್ ಪೊಲೀಸ್ ಆಯುಕ್ತರಿಗೆ ಬರೆದ ಪತ್ರದಲ್ಲಿ ಉಲ್ಲೇಖವಾಗಿದೆ. ಅವ್ರಿಗೆ ಬೇರೆ ಬೇರೆಯವರು ಅವರ ಕ್ಷೇತ್ರದವರೆಲ್ಲ ಫೋನ್ ಮಾಡಿ ಹೇಳ್ತಿದ್ರಂತೆ, ಸರ್ ಅವರು ಬಾಂಗ್ಲಾದೇಶದವ್ರ ಥರನೂ ಕಾಣ್ತಿಲ್ಲ, ನೋಡೋಕೆ ಅವರು ಪಾಕಿಸ್ತಾನದವ್ರ ಥರ ಇದ್ದಾರೆ, ನಮ್ಮ ದೇಶದವ್ರಂತೂ ಅಲ್ಲ, ನೋಡಿ ಅಂತ. ಬಟ್ ಪೊಲೀಸರು ಏನು ಕ್ರಮ ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ, ಇನ್ನೂ ಅದೇ ಆರೋಪ ಮಾಡ್ತಿರೋದು ಅವರು. ನನಗೆ ಕೆಲವು ಜಾಗೃತ ನಾಗರಿಕರು ನನಗೆ ಫೋನ್ ಮಾಡಿದರು, ಈ ರೀತಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಏರಿಯಾದಲ್ಲಿ ಯಾರೋ ಹೊರಗಿನ ಜನ ಕಾಣ್ತಾ ಇದ್ದಾರಂತೆ. ನಾನು ಅದ್ರ ಬಗ್ಗೆ ವಿಚಾರ ಮಾಡಿದ್ದೆ, ಯಾವ ರೀತಿ ಎಲ್ಲಿ ಯಾವ ರೀತಿ ಕಾಣಿಸ್ತಾರೆ ಅವರು. ಇಲ್ಲ ನಮ್ಮ ಲೋಕಲ್ ಅನ್ಸೋದಲ್ರಿ, ಬೇರೆ ರೀತಿಯ ಜನ ಅನಿಸ್ತಾರ ಅಂತ ಹೇಳಿದ್ರು. ಬೇರೆ ರೀತಿಯ ಜನ ಅಂದ್ರೆ ಬಾಂಗ್ಲಾದೇಶದವ್ರ ಟೈಪ್ ಇದ್ದಾರ ಅಂತ ಕೇಳಿದೆ. ಬಾಂಗ್ಲಾದೇಶದವ್ರ ಟೈಪ್ ಕಾಣ್ತಾ ಇಲ್ಲ, ಅವರು ಪಾಕಿಸ್ತಾನಿಗಳ ಟೈಪ್ ಕಾಣ್ತಾ ಇದ್ದಾರ ಅಂತ ಹೇಳಿದ್ರು. ನಾನು ಪೊಲೀಸ್ ಕಮಿಷನರಿಗೆ ಫೋನ್ ಮಾಡಿ ಹೇಳಿದೆ, ಈ ರೀತಿ ಸುದ್ದಿ ಬರ್ತಾ ಇದೆ, ಇದ್ರ ಬಗ್ಗೆ ನೀವು ಇಮಿಡಿಯೇಟ್ಲಿ ಎನ್ಕ್ವೈರಿ ಮಾಡಿರುತ್ತೆ. ಅದು ಅಸಲ್ದೆ ನಾನು ಪತ್ರವನ್ನು ಕೂಡ ಕಮಿಷನರಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಬರೆದೆ. ಆದರೆ ಇದೊಂದು ಸೂಕ್ಷ್ಮ ವಿಷಯ ಆಗಿದ್ದಕ್ಕೆ ಮತ್ತು ಅವ್ರಿಗೆ ಎನ್ಕ್ವೈರಿ ಮಾಡೋಕ್ಕೆ ಸರಿಯಾಗಿ ಎನ್ಕ್ವೈರಿ ಮಾಡೋಕ್ಕಾಗಲಿ ಅನ್ನೋದಕ್ಕೆ ನಾನು ಪತ್ರಿಕೆಗಳಿಗೆ ಆಗಲಿ ಅಥವಾ ಹೊರಗೆ ಮೀಡಿಯಾಕ್ಕಾಗಲಿ ಈ ಪತ್ರವನ್ನು ಬಿಡುಗಡೆ ಮಾಡಲಿಲ್ಲ. ಈ ವಿಷಯದ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲಿಲ್ಲ. ನಾನು ಇಷ್ಟೊಂದು ಸೀರಿಯಸ್ ಅಲಿಗೇಷನ್ ಮಾಡಿದಾಗ ಕೂಡ ಪೊಲೀಸ್ ಕಮಿಷನರ್ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿ ಏನಾಯಿತು ಏನಿಲ್ಲ ಅನ್ನುವಂಥ ವಿಷಯ ನನಗೂ ಕೂಡ ಹೇಳಿಲ್ಲ. ಅದ್ರ ಜೊತೆ ಎನ್ಕ್ವೈರಿ ಮಾಡಬೇಕನ್ನುವಂಥ ಮನಸ್ಥಿತಿ ಕೂಡ ಅವ್ರದ್ದು ಇದ್ದಂಗಿಲ್ಲ. ಇದು ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಖರಿ. ಇವತ್ತು ದೇಶಘಾತಕ ಶಕ್ತಿಗಳಿಗೆ ಇವ್ರು ನಮ್ಮ ಬ್ರದರ್ಸ್ ಅಂಥೇಳಿ ಅವ್ರು ಯಾರಿಗೂ ಆ ರೀತಿಯ ಟ್ರೀಟ್ಮೆಂಟ್ ಇವ್ರು ಕೊಟ್ಕೊತ ಹೋದ್ರೆ ಮ್ಯಾಲಿನವರು, ಕೆಳಗಿನವ್ರದ್ದು ಕೂಡ ಅದೇ ರೀತಿಯ ಸ್ವಭಾವ ಇರ್ತದೆ. ಕೆಳಗಿನವರು ಅದನ್ನು ಅನುಕರಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಮ್ಯಾಲಿನವರು ಸೀರಿಯಸ್ ಇಲ್ಲ ಬಿಡಪ್ಪ, ಅವ್ರಿಗೆ ಆ್ಯಕ್ಷನ್ ತೆಗೆದುಕೊಳ್ಳೋದಿಲ್ಲ ನಾವೇ. ಇದು ಪೊಲೀಸರ ನಿರ್ಲಕ್ಷ್ಯ. ಇದು ಒಬ್ಬ ಶಾಸಕರು ಪತ್ರ ಬರೆದು ಈ ಥರ ವಿಚಾರವನ್ನು ತಿಳಿಸಿದಾಗ ಅದನ್ನು ಮೊದಲು ತನಿಖೆಗೆ ಒಳಪಡಿಸಬೇಕಾಗಿತ್ತು. ಈಗ ಸ್ಥಳೀಯರು ಮಾಹಿತಿ ಕೊಟ್ಟಿದ್ದಾರೆ ಅಂತಂದರೆ ಅವ್ರಿಗೆ ಗೊತ್ತಲ್ವಾ ಇಲ್ಲಿ ಯಾರು ವಾಸ ಇದ್ದಾರೆ, ಯಾರು ಏನು ಎತ್ತ ಅಂತ. ಅವ್ರಿಗೆ ಯಾರೋ ಅಪರಿಚಿತರ ಥರ ಕಂಡ್ರೆ ತಪ್ಪೇನು?